ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ರಂಗನಾಥ್ ಅವರು ಲಕ್ಕಿ ಅವ್ರು ಬಂದಿರೋದ್ ನೋಡಿ ತುಂಬಾ ಖುಷಿಯಾಗಿ ಲಕ್ಕಿ ಅವ್ರನ್ನ ತಬ್ಕೊಂತಾರೆ. ಅಲ್ಲ ಕಣೋ ರಂಗ, ನಿನ್ಗೆ ಹುಷಾರಿಲ್ವಂತೆ, ನನ್ಗೊಂದ್ ಮಾತು ಹೇಳಿಲ್ವಲ್ಲೋ? ಏನ್ ನಿಮ್ಮಮ್ಮ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿಯಾ? ನಾನಿನ್ನ ಬದುಕಿದ್ದೀನಿ ಕಣೋ ಅಂತ ಹೇಳ್ದಾಗ ರಂಗನಾಥ್ ಅವರು, ಹಾಗೆಲ್ಲ ಏನಿಲ್ಲಮ್ಮ, ಏನೂ ಇಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನೀನು ಗಾಬರಿ ಆಗ್ತೀಯಾ ಅಂತ ವಿಷಯ ಹೇಳಿಲ್ಲ ಅಷ್ಟೇ ಕಣಮ್ಮ. ನೀನ್ ಇವಾಗ ಬಂದಿದ್ಯಲ್ಲಮ್ಮ, ನೋಡಿ ತುಂಬಾ ಖುಷಿ ಆಯ್ತು ಅಂತ ಹೇಳ್ದಾಗ ಲಕ್ಕಿಯವರು, ಏ ರಂಗ, ನಿನ್ಗೆ ಯಾರೇ ತೊಂದ್ರೆ ಕೊಟ್ಟಿದಾರೆ ಹೇಳು, ಅವ್ರನ್ನೆಲ್ಲ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ದಾಗ ರಂಗನಾಥರು, ಹಾಗೆಲ್ಲ ಏನು ಇಲ್ಲಮ್ಮ, ಯಾವ ತೊಂದ್ರೆನೂ ಇಲ್ಲ, ನೀನು ತೊಂದ್ರೆ ತಗೊಂಬೇಡ, ಕೂತ್ಕೋ ಕೂರಿಸ್ತಾರೆ. ಈಗ ಸೂರ್ಯ ಎಲ್ಲಿಗೆ ಬರ್ತಾನೆ, ಲಕ್ಕಿ ಅಂತ ಅಜ್ಜಿ ಅವ್ರನ್ನ ತಬ್ಕೊಳಕ್ ಹೋಗ್ತಾನೆ. ಆಗ ಲಕ್ಕಿ ಸೂರ್ಯ ಕೆನ್ನೆಗೆ ಸರಿಯಾಗಿ ಒಂದ್ ಬಾರಿಸ್ತಾರೆ. ಅಲ್ಲ ಕಣೋ, ನಿಮ್ಮ ಅಪ್ಪಂಗ್ ಹುಷಾರಿಲ್ದಿರೋ ವಿಷಯ ಮತ್ತೆ ರವಿಗೆ ಮದ್ವೆ ಆಗಿರೋ ವಿಷಯ ನನಗೆ ಹೇಳ್ಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವೇನೋ? ನೋಡು, ಮೀನಾ ಹೇಳದ್ದು ಆ ವಿಷಯನ ಅಂತ ಹೇಳ್ದಾಗ ಸೂರ್ಯ ಮೀನಾ ಮೇಲೆ ಕೋಪ ಮಾಡ್ಕೊಂತಾನೆ. ನೀನ್ ಯಾಕೆ ಈ ವಿಷಯನೆಲ್ಲ ಲಕ್ಕಿಗೆ ಹೇಳಿದ್ದು? ಅಪ್ಪ ಹೇಳಿರ್ಲಿಲ್ವಾ ಅಪ್ಪಂಗ್ ಹುಷಾರಿಲ್ದಿರೋ ವಿಷಯನ ಹೇಳ್ಬಾರ್ದು ಅಂತ? ಮೀನಾ, ರೀ ಇಲ್ಲ ರೀ, ಅಜ್ಜಿ ಬಂದು ಮಾವಂಗೆ ಬೈತಾರಲ್ವಾ, ಮಾವಂಗೆ ಬೈಬಾರ್ದು ಅಂತ ಮುಂಚೆನೆ ಹೇಳ್ದೆ ಅಷ್ಟೇ ರೀ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಮೀನಾ ಒಬ್ಳೆ ಅಡ್ಗೆ ಮಾಡ್ತಾ ಇರ್ತಾಳೆ. ಶ್ರುತಿ ಮತ್ತೆ ರೋಹಿಣಿ ಹೇಳಿದ್ದನ್ನ ಒಂದೊಂದೇ ಮಾಡ್ಕೊಡ್ತಾ ಇರ್ತಾಳೆ. ಇದನ್ನ ನೋಡಿ ಲಕ್ಕಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಹುಡುಗಿರ, ನಿಮ್ಗೇನು ಕೈ ಕಾಲಿಲ್ವಾ? ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡ್ ತಿನ್ನಕ್ಕೆ ನೀವೇನ್ ಈ ಮನೆ ಮಹಾರಾಣಿದಿರಾ? ಮೀನಾ ಏನು ಈ ಮನೆ ಕೆಲಸದವಳ? ನಿಮಗ್ ಏನ್ ಬೇಕೋ ಇನ್ ಮೇಲೆ ನೀವೇ ಮಾಡ್ಕೊಂಡ್ ತಿನ್ನಿ. ಪಾಪ ಆ ಹುಡ್ಗಿ, ನಾನು ಬಂದಾಗಿಂದ ನೋಡ್ತಾನೆ ಇದೀನಿ, ಬೆಳಿಗ್ಗೆಯಿಂದ ಎಲ್ಲಾ ಕೆಲ್ಸ ಆ ಹುಡ್ಗಿ ಒಬ್ಳೇ ಮಾಡ್ತಾ ಇದ್ದಾಳೆ. ಯಾಕೆ ನೀವೇನು ಮಾಡೋದಿಲ್ಲ? ಏನೇ ಶಾಂತಿ ಇದೆಲ್ಲ? ಒಂದ್ ಕಣ್ಣಿಗೆ ಸುಣ್ಣ, ಇನ್ನೊಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದೆಯಲ್ಲೇ. ಏ ಮೀನಾ, ನಿನ್ ಬಾಯಿ ಕಡೆ, ಅವ್ರಿಗೇನ್ ಬೇಕೋ ಅದೇ ಮಾಡ್ಕೊಂತಾರೆ ಅಂತ ಲಕ್ಕಿಯವರು ಮೀನನ ಈಚೆ ಕರ್ಕೊಂಡು ಹೋಗ್ತಾರೆ. ಇದನ್ನ ನೋಡಿ ಸೂರ್ಯ ತುಂಬಾ ಖುಷಿ ಪಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.